ಭ್ರಷ್ಟಾಚಾರದ ಕೂಪವಾಗಿರೋ ಕರ್ನಾಟಕ ಲೋಕಸೇವಾ ಆಯೋಗದ ಮೇಲೆ ಮತ್ತೊಮ್ಮೆ ಅಕ್ರಮದ ಕರಿನೆರಳು ಬಿದ್ದಿದೆ. 2015ರಲ್ಲಿ ಅಧಿಸೂಚನೆ ಹೊರಡಿಸಿದ ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಯ ಪರಿಸರ ಅಭಿಯಂತರ ಹುದ್ದೆಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವುದು ಬಯಲಾಗಿದೆ. ಪರೀಕ್ಷೆ ನಡೆದ ನಂತರ 78 ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ನಡೆಸಿದ ಆಯೋಗ 15 ದಿನಗಳಲ್ಲಿ ಮತ್ತೊಮ್ಮೆ ಹೊಸ ಪಟ್ಟಿ ಪ್ರಕಟಿಸಿ 12 ಅಭ್ಯರ್ಥಿಗಳಿಗೆ ಮತ್ತೊಂದು ಸಾರಿ ದಾಖಲಾತಿ ಪರಿಶೀಲನೆ ಮಾಡಿದೆ. ಇದು ಅನುಮಾನಕ್ಕೆ ಎಡೆ ಮಾಡಿದೆ. ವಿಚಿತ್ರ ಅಂದ್ರೆ 2013ರಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದವರ ಹೆಸರು ಬಿಟ್ಟು ಹೋಗಿತ್ತು, ಅದಕ್ಕೆ ಸೇರಿಸಿದ್ದೀವಿ ಅಂತಾರೆ. ಅಧಿಕಾರಿಗಳು ಹೇಳ್ತಿರೋದಕ್ಕೂ ಹೊಸದಾಗಿ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ನಡೆದಿರೋದಕ್ಕೂ ಸಂಬಂಧವೇ ಇಲ್ಲ. ಯಾಕಂದ್ರೆ 2013 ಅಧಿಸೂಚನೆಯಲ್ಲಿ ಶುಲ್ಕ ಕಟ್ಟಿದ್ದ ಅಭ್ಯರ್ಥಿಗಳಿಗೂ 2015ನೇ ಅಧಿಸೂಚನೆ ಪ್ರಕಾರವೇ ಪರೀಕ್ಷೆ ನಡೆದಿದೆ. ರಿಜಿಸ್ಟರ್ ನಂಬರ್ ಕೂಡ ಎಲ್ಲಾ ಒಟ್ಟಿಗೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಆಯೋಗದ ಪ್ರತಿಕ್ರಿಯೆ ಕೇಳಲು ದೂರವಾಣಿ ಕರೆ ಮಾಡಿ ಕೇಳಿದ್ರೆ ಇಲ್ಲ ಸಲ್ಲದ ಉತ್ತರ ಕೊಡ್ತಾರೆ. ಒಂದು ವೇಳೆ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋದಾದ್ರೆ ಕೆಪಿಎಸ್ಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಲಿ. 2013ರ ಅಧಿಸೂಚನೆ ಅಭ್ಯರ್ಥಿಗಳ ಹೆಸರು ಮಿಸ್ ಆಗಿತ್ತು ಅಂದ್ರೆ ನಿಮ್ಮ ಅಧಿಕಾರಿಗಳು ಹೇಗೆ ಪರೀಕ್ಷೆ ನಡೆಸಿದ್ರಿ? ದಾಖಲಾತಿ ಪರಿಶೀಲನೆ ನಡೆದ ಬಳಿಕ ಇದು ನಮ್ಮ ಗಮನಕ್ಕೆ ಹೇಗ್ ಬಂತು? ತಾಂತ್ರಿಕ ತೊಂದರೆ ಅಂತ ನೀವು ಹೇಳೋದಾದ್ರೆ ಆ ತಾಂತ್ರಿಕ ತೊಂದರೆ ಅಂದ್ರೆ ಏನು ಅಂತ ತಿಳಿಸ್ಬೇಕು ಅಲ್ವಾ? ಹೊಸದಾಗಿ ಸೇರಿಸಿದ ಅಭ್ಯರ್ಥಿಗಳನ್ನ ಯಾವ ಮಾನದಂಡದಲ್ಲಿ ಸೇರಿಸಿದ್ರಿ? ಹೊಸದಾಗಿ ಸೇರಿಸಿದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆಯನ್ನ 2ನೇ ದಿನದಲ್ಲಿ ಮಾಡುವ ಅವಸರವೇನಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಪೋಸ್ಟಿಗೆ 1:3 ಹಂಗೆ 78 ಜನನ್ನ ವೆರಿಫಿಕೇಶನ್ ಕರೆದಿತ್ತು. ಸೆಪ್ಟೆಂಬರ್ 8 ವೆರಿಫಿಕೇಶನ್ ಇತ್ತು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆಲ್ ಆಫ್ ಸಡನ್ ಸೆಪ್ಟೆಂಬರ್ 19 or 20 ಅಂತೂ ಇನ್ನೊಂದು ಹೊಸ ಲಿಸ್ಟ್ ಬಿಟ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ. ಸೊ ರಿವೈಸ್ ಲಿಸ್ಟ್ ಅಲ್ಲಿ 12 ಮೆಂಬರ್ಸ್ ಹೊಸ ಹೆಸರಿದೆ, ಹಳೆ 12 ಮೆಂಬರ್ಸ್ ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಇಂದ ನಿಮ್ಮ ಹೆಸರು ಡಿಲೀಟ್ ಆಗಿದೆ. ಮುಂಚೆ ಫೀಸ್ ಕಟ್ಟಿರೋದು ಬಿಟ್ಟು ಹೋಗ್ಬಿಟ್ಟಿತ್ತು, ಇವಾಗ ಮತ್ತೆ ಅದು ಗೊತ್ತಾಗಿ ಕೊಟ್ಟಿದ್ದೀವಿ ಅವ್ರಿಗೆ, ಫೀಸ್ ಕಟ್ಟಿರೋರ್ಗೆ. 2013ರಲ್ಲಿ ಒಂದ್ಸರಿ ಕಾಲ್ ಮಾಡಿದ್ವಿ ಆ ಪೋಸ್ಟ್ ಗಳನ್ನ. ಡಿಪಾರ್ಟ್ಮೆಂಟ್ ನವರು ಇದ್ರ ಪ್ರಕಾರ ಅದನ್ನ ವಾಪಸ್ ತಗೊಂಡ್ರು. ಸೊ ಅವಾಗ ಕೆಲವು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿ ಫೀ ಕಟ್ಬಿಟ್ಟಿದ್ರು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಕೆಪಿಎಸ್ಸಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಅಂತ. ಅವ್ರು ಮಾಡಿರೋದನ್ನ ಅವ್ರಿಗೆ ಕ್ಲಾರಿಟಿ ಅಂದೇ ಸಿಗ್ತಿಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಿದ್ದಾರೆ. ಏನಿದು ಶ್ರೀನಿವಾಸ್? ದಿವ್ಯಾ, ಹಾಗಾಗಿನೇ ಈಗ ಅನುಮಾನ ಬರ್ತಿರುವಂತದ್ದು. ಯಾಕಂತಂದ್ರೆ ನಮಗೊಬ್ರು ವಿದ್ಯಾರ್ಥಿ ಫೋನ್ ಮಾಡಿ ಈ ಒಂದು ವಿಚಾರ ತಿಳಿಸಿದಾಗ ನಾವು ಕೂಡ ಅದರ ಸತ್ಯಾಸತ್ಯತೆ ತಿಳಿಲಿಕ್ಕೆ ಆ ಕಚೇರಿಗೆ ಹೋಗಿದೆ, ಕೆಪಿಎಸ್ಸಿಗೆ ಹೋಗಿದೆ. ಆದ್ರೆ ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ. ತದನಂತರ ನಾವು ಅಭ್ಯರ್ಥಿ ತರನೇ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಂತದ್ದು 2013ರಲ್ಲಿ ನೋಟಿಫಿಕೇಶನ್ ಹೊಡ್ತಿದ್ವಿ, ಆಗ ಫೀಸ್ ಅನ್ನ ಕಟ್ಟಿದ್ರು, ಸೊ ಅವ್ರ ಹೆಸರು ಮಿಸ್ ಆಗ್ಬಿಟ್ಟಿತ್ತು ಅಂತ. ಸೊ ಆದ್ರೆ 2015ರಲ್ಲಿ ಏನೋ ಮತ್ತೊಂದು ಅಧಿಸೂಚನೆ ಹೊಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಎಕ್ಸಾಮ್ ಅನ್ನ ಹೊಸ ರಿಜಿಸ್ಟರ್ ನಂಬರ್ ಗಳನ್ನ ಕೊಟ್ಟು ಎಕ್ಸಾಮ್ ಅನ್ನ ಮಾಡಿದ್ದಾರೆ. ಆಗ ಸೇರಿಸಿದಂತವ್ರು ಇದು ತಡವಾಗಿ ಬಳಕೆಗೆ ಬಂತು ಅನ್ನುವಂಥದ್ದೇ ಅನುಮಾನ. ಈಗಾಗಲೇ 78 ಜನರದ್ದು ಫಸ್ಟ್ ರೌಂಡ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಅದಾದ ನಂತರ 15 ದಿನದಲ್ಲಿ ಮತ್ತೆ 12 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆ 12 ಜನ ಏನಿದ್ದಾರೆ, ಆ 78 ಜನರಿದ್ದಂತಹ 12 ಜನ ಮಿಸ್ ಆಗಿ ಹೊಸದಾಗಿ ಸೇರ್ಕೊಂಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಏನು ಪ್ರಕ್ರಿಯೆ ನೋಡಿದ್ರೆ ಮತ್ತೊಮ್ಮೆ ಕೆಪಿಎಸ್ಸಿ ಭ್ರಷ್ಟಾಚಾರ ನಡೆದಿದೆ ಅಂತ ಗೊತ್ತಾಗ್ತದೆ. ಆದ್ರೆ ಯಾರು ಕೂಡ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. ಸೊ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ ಅನ್ನೋದಾದ್ರೆ ಬಹುತೇಕ ಅಲ್ಲಿ ತಪ್ಪು ನಡೆದಿದೆ ಅನ್ನೋಂಥದ್ದೇ. ಸೊ ಹೀಗಾಗಿ ಈಗ ಕೆಪಿಎಸ್ಸಿ ಅಧಿಕಾರಿಗಳು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ದಿವ್ಯಾ, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.